ಕಳಿಸಿ ಅತಿಥಿ ಸ್ಥಾನದಲ್ಲಿ ಮಾತನಾಡಿರ್ತಕ್ಕಂತಹ ಅಕ್ಕವರಾದ ಸರಸ್ವತಿ ಇಟಿ ಅವರೇ, ಈ ಎಲ್ಲ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂತಹ ನಮ್ಮವರೇ ಆದ ವೇದಿಕೆ ಮೇಲಿರುವಂತಹ ಎಲ್ಲ ಸಂಸ್ಥೆಯ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಇಲ್ಲಿ ಸೇರಿರುವ ಗಣ್ಯಮಾನ್ಯ ವ್ಯಕ್ತಿಗಳೇ, ನಿಮ್ಮೆಲ್ಲರ ಅಂತರಾತ್ಮಕ ಶಾಣಗಳನ್ನು ಹೇಳ್ತಾ ಒಂದು ಮಾತನ್ನು ಹೇಳಿಕ್ಕೆ ಇಚ್ಛಾಪಡ್ತಿದ್ದೆ. ಬಹುತೇಕ ನಮ್ಮ ಮಹಾಂತೇಶ ಅಕ್ಕಿಯವ್ರನ್ನ ಹುಟ್ಟಿರ್ಲಿಕ್ಕಿಲ್ಲ. ನಮ್ಮ ಮಠಕ್ಕೂ ಅಕ್ಕಿ ಭಾಗಕ್ಕೂ ಸಂಬಂಧ ಅಂತಕ್ಕಂಥದ್ದು ಹೆಂಗೈತೆ ಅಂತಂತಂದ್ರೆ, ಇವರ ತಂದೆಯವರು ಮೊದಲ MBBS ಡಾಕ್ಟರ್ ಆಗಿ ಕಲಿತು ಬಂದರು. ಎಲ್ಲಿ ಬಂದರು ಅಂತಂದ್ರೆ ಮತ್ತೆ ಬಂದು ನಂದವಾಡಿ ಬಂದರು. ಅವರು ನಂದವಾಡಿ ಒಳಗೆ ಡಾಕ್ಟ್ರಿಗೆ ಕೆಲಸ ಮಾಡಕ್ಕಂತೇಳಿ ಬಂದರು. ನಾವಿನ್ನ ಅದೇ ಶಿವಮೊಗ್ಗದಿಂದ ಅಭ್ಯಾಸ ಮಾಡಿ ಬಂದಿದ್ದಿಲ್ಲ. ಇನ್ನೂ ಹಳೆ ಮಠ, ಇದೇನೋ ಯಾವುದೇ ಏನೂ ಇದ್ದಿದ್ದಿಲ್ಲ. ಹಳೆ ಮಠ, ಕಟಗಿ ಮಠ, ಮಂಡ್ಯದ ಮಠ. ನಮಗೊಂದು ಜಾಗ ಕೇಳೋರು ಊರಲ್ಲಿ, ಎಲ್ಲಿಯೂ ಬಹುತೇಕ ಜಾಗ ಅವರಿಗೆ ಸಿಗ್ಲಿಕ್ಕಿಲ್ಲ. ಅವರು ಜಾಗ ಅಧ್ಯಯನ ಮಾಡಿದಾಗ ಒಂದು ದವಾಖಾನೆ ತೆಗಿತೀನಿ ಅಂತಂದ್ರು. ಭಾಳ ಚಲೋ ಆಗ್ತೀನಿ ಮಾಡ್ರಿ ಅಂತ ತಿಳ್ಕೊಂಡು ಹೇಳಿ ಅವರಿಗೆ ಇಲ್ಲಿ ಮೊದಲ ಒಂದು ರೂಮ್ ಇರ್ತದೆ ನಾವು ಕುಂಡಿರ್ತಕ್ಕಂಥ ಜಾಗದೊಳಗೆ. ಅಲ್ಲಿ ಒಂದು ರೂಮ್ ಕೊಟ್ವಿ. ಅಲ್ಲಿ ಒಂದು ಪರ್ದೆ ಕಟ್ಕೊಂಡು ಮತ್ತೆ ಮೊದಲಿಗೆ ತಮ್ಮ ವೃತ್ತಿಯ ಕೆಲಸವನ್ನು ಮಾಡಿಕೊಂಡು ಪ್ರಾರಂಭ ಮಾಡಿಕೊಂಡಿರ್ತಕ್ಕಂಥ ಡಾಕ್ಟರ್ ಅಂತಂದ್ರೆ ನಮ್ಮ ಅಕ್ಕಿ ಡಾಕ್ಟರ್ ಮಹಾಂತೇಶ್ವರ ತಂದೆಯವರು. ಅವರು ತರನಾಗ ಆಮೇಲೆ ಮುಂದೆ ಅವ್ರ ಲಗ್ನ ಇವ್ರು ಹುಟ್ಟ್ಯಾರ. ಮೊನ್ನೆ ಇವ್ರ ಮಠಕ್ಕೆ ಬಂದಾಗ ಬಹುತೇಕ ಅವ್ರ ಮಠಕ್ಕೆ ಬರಲಾರ್ದ 25-30 ವರ್ಷ ಆಯ್ತು. ಅವರದು ಬಹುತೇಕ ಮಠ ಇಟ್ಟು ಅಭಿವೃದ್ಧಿ ಆಗಿದ್ದಲ್ಲ, ಉಳಿಯಿಲ್ಲ ಅಂತ ತಿಳ್ಕೊಂಡ್ರು. ನೀವು ಬಂದೇ ಇಲ್ಲಲ್ಲ ಅಂತಂದೆ. ಆದ್ರೆ ಏನೋ ಒಂದು ಕಾರಣಕ್ಕಾಗಿ ಮಹಾಂತೇಶ ಮತ್ತವರಲ್ಲಿ ಕರೆಸಿಕೊಂಡ. ಮತ್ತು ಎಂಥ ಕಾರಣ ಅಂತಂದ್ರೆ ಒಳ್ಳೆಯ ಕಾರ್ಯಕ್ರಮ, ಉಚಿತ ತಪಾಸಣೆ, ನಮ್ಮ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಇಟ್ಕೊಂತೀವಿ ಅಂತ ತಿಳ್ಕೊಂಡು ಅಂದಾಗ ನಮ್ಗೆ ಬಹಳ ಸಂತೋಷ. ಯಾಕಂತಂದ್ರೆ ಮನುಷ್ಯನಿಗೆ ರೋಗಗಳು ಬಹಳ ಬರ್ತಾವ, ಒಂದಲ್ಲ ಎರಡಲ್ಲ. ನಿಜಗೊಂಡ್ರು ಒಂದ್ ಕಡೆ ಹೇಳ್ತಾರೆ, ಮನುಷ್ಯನಿಗೆ ಎಷ್ಟು ರೋಗ ಅದಾವ ಅಂತಂದ್ರೆ ಹಸಿವು ತುಷೆಗಳ ಬಾಧೆ, ವ್ಯಸನ ವೇಳರ ಬಾಧೆ, ದೆಸೆಗಡಿಸು ಅರಿಕೊಳ್ಳದ ಬಾಧೆ ಶಂಕರ, ಬೇರೆ ಬೇರೆನ್ನು ಮೈದೋರಿ ಕಾಡುವ ಬಾಧೆ 100,000 ಕೋಟಿ ಉಂಟು ಶಂಕರ ಅಂತ ಕೊಟ್ಟಂತಾರೆ ನಿಜಗೊಂಡ್ರು. ಅವು ಯಾವಾಗ ಲೆಕ್ಕ ಮಾಡ್ತಾರೆ ಗೊತ್ತಿಲ್ಲ. 100,000 ಕೋಟಿ ನಮಗೆ ರೋಗ ಅದಾವ. ಹಸಿವು ಅಂತಕ್ಕಂಥದ್ದು ಒಂದು ರೋಗ, ನಿದ್ರೆ ಅಂತಕ್ಕಂಥದ್ದು ಒಂದು ರೋಗ, ಏಳಿಗೆ ಅಂತಕ್ಕಂಥದ್ದು ಒಂದು ರೋಗ, ಹೆಚ್ಚು ಉಂಡ್ರ ರೋಗ, ಕಡಿಮೆ ತಿಂದ್ರ ರೋಗ, ಎಲ್ಲಾನು ರೋಗನ. ಇಂತಹ ಪರಿಸ್ಥಿತಿ ಒಳಗೆ ಆರೋಗ್ಯ ನಾವು ಹೆಂಗೆ ಕಾಪಾಡ್ಕೊಳ್ಬೇಕಂತಂದ್ರೆ, ನಮ್ಮ ಶಾಸಕ ಹೇಳಿದಂಗೆ ಆರೋಗ್ಯವೇ ಭಾಗ್ಯ ಅಂತ ಯಾರು ಕಳ್ಕೊಂಡಿರ್ತಾರೆ, ಅವರು ಭಾಗ್ಯವಂತ ಆಗಲಿಕ್ಕೆ ಯಾರು ಪ್ರಯತ್ನ ಮಾಡ್ತಾರೆ, ಅವರು ಮಾತ್ರ ಅವರು ಈ ಆರೋಗ್ಯವನ್ನು ಕಾಪಾಡ್ಕೊಳ್ಳಿಕ್ಕೆ ಸಾಧ್ಯತೆ ಅದ. ಅದು ನಮ್ಮ ಕೈ ಆಗದ, ಅದು ನಮ್ಮ ಕೈ ಆಗದ. ಹೆಂಗೆ ಸಾಧ್ಯ ಇದೆ ಅಂತಂತಂದ್ರೆ, ಒಂದು 200 ವರ್ಷದಿಂದ ಆಗಿರ್ತಕ್ಕಂಥ ಒಬ್ಬ ಕವಿ, ಸರ್ವಜ್ಞ ಕವಿ ಮಾತನ್ನು ಹೇಳ್ತಾನೆ. ನಾವು ಹೆಂಗೆ ಆರೋಗ್ಯ ಕಾಪಾಡ್ಕೊಳ್ಬೇಕು ಅಂತಂತಂದ್ರೆ, ಉಂಡು 100 ಅಡಿ ಇಟ್ಟು, ಒಂದು ಸಣ್ಣ ವಚನ, ಉಂಡು 100 ಅಡಿ ಇಟ್ಟು ಕೆಂಡಕ್ಕೆ ಕೈ ಕಾಸಿ, ಗಂಡು ಭುಜ ಮೇಲೆ ಮಾಡಿ ಮಲಗಿದರೆ ವೈದ್ಯರ ಘರ್ಷಣೆ ಬೇಡದ ಸರ್ವಜ್ಞ ಅಂತ ಕೊಡಂತಾನ. ಆಗಿನ ಕಾಲದಾಗ ಆರೋಗ್ಯದ ಬಗ್ಗೆ ನಮಗೊಂದು ಚಾಟಿ ಹೇಳ್ತಾನ. ಉಂಡು 100 ಅಡಿ ಇಟ್ಟು ಊಟ ಮಾಡಿ ಒಂದೊಂದು ರಜೆ ಅಡ್ಡಾಡ್ಬೇಕಂತ ನಾವು, ಇದು ಆರೋಗ್ಯದ ನಿಯಮ. ಇದು ಇವತ್ತೆಲ್ಲ ಏನು ಹೇಳ್ತೀವಿ ನಾವು, ಬೆಂಗಳೂರು ಅಂತ ಊರಾಗ ಇಲ್ಲಿ ಕಿಚನ್ ಇರ್ತದೆ, ಆ ಕಡೆ ಬೆಡ್ರೂಮ್ ಇರ್ತದೆ, ಇಲ್ಲಿ ಊಟ ಮಾಡ್ತೀವಿ, ಅಲ್ಲೇ ಬೀಳ್ತೀವಿ. ಮತ್ತು 100 ಅಡಿ ಇರುವುದಲ್ಲಿ 100 ಅಡಿ ಅಡ್ಡಾಡಕ್ಕೆ ಜಾಗನೇ ಇರುವುದಿಲ್ಲ. ಅಲ್ಲಿ ಉಂಡು 100 ಅಡಿ ಇಟ್ಟು, ಅದು ಬೆಂಗಳೂರು ಬಿಡ್ರಿ. ನಮ್ಮ ನಂದವಾಡಿ ಯಾರು ಹೇಳ್ತಾರೆ ಇಲ್ಲಿ ಜಾಗ ಅಂತಂದ್ರೆ, ನೀವು ಒಮ್ಮೆ ಮನ್ಯಾಗ ಊಟ ಮಾಡಿ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಮತ್ತೆ ಹೊರಗೆ ಬಂದ್ರೆ ಅದು ಆರೋಗ್ಯ. ಉಂಡು 100 ಅಡಿ ಇಟ್ಟು ಕೆಂಡಕ್ಕೆ ಕೈ ಕಾಸಿ, ಅವಾಗ ಒಲೆಯೊಳಗೆ ಕಟ್ಟಿಗೆ ಕೂಳ ಇಟ್ಟು ಅಡಿಗೆ ಮಾಡ್ತಿದ್ರು. ಈ ಕೆಂಡ ಅಂತಂದ್ರೆ ಏನಿದೆ, ಕೆಂಡನೇ ಇಲ್ಲಿ ಎಲ್ಲ ಗ್ಯಾಸ್ ಹಚ್ಚಿ ಅಡಿಗೆ ಮಾಡ್ತೀವಿ, ಮತ್ತು ಸುಟ್ಕೋಬೇಕು ಹೋಗಿ ಅಂತೆ. ಕೆಂಡಕ್ಕೆ ಕೈ ಕಾಸಿ ಅದರಾಗ ಮಾಡಿರ್ತಕ್ಕಂಥ ಅಡಿಗೆ ಎಷ್ಟು ರುಚಿ ಇರ್ತದೆ, ಇಲ್ಲಿ ಮಾಡ್ಕೊಂಡ್ರೆ ಅಡಿಗೆ ರುಚಿ ಇರೋದಿಲ್ಲ. ಗಡಿಯಾಗಿ ಎಷ್ಟು ರುಚಿ ಇರ್ತದೆ, ಅದು ಭಾಂಡದಾಗ ರುಚಿ ಇರೋದಿಲ್ಲ. ಆಗೆಲ್ಲ ನಾವು ಕಳ್ಸ್ಬೇಕೈತೀವಿ, ನಾವು ಜಲ್ದಿ ಆಗ್ಬೇಕು ಅಂದ್ಕೊಂಡ್ರೆ. ಅಕಸ್ಮಾತ್ ಉಳಿತು ಅಂತಂದ್ರೆ ಆ ಉಳಿದಿರ್ತಕ್ಕಂಥ ಅಡಿಗೆ ನಾವು ಫ್ರಿಜ್ಜಾಗಿ ಇಟ್ಟು ಮರಗಿಸ್ತಿರೋದು. ಅದು ಹೆಂಗೆ ಆರೋಗ್ಯ ಆಗ್ತದೆ, ಅದು ಕೆಡಿಸ್ಬಾರ್ದು ಅಂತ ತಿಳ್ಕೊಂಡು ಹೇಳಿ ತಿಂತೀವಿ. ಅದು ಹಾಗೆ ಆಗೋದಿಲ್ಲ. ಕಂಡಕ್ಕೆ ಕೈ ಕಾಸಿ, ಕಡೆಗೆ ಇಡ್ಲಿ ಇರ್ತಾವ, ಅದಕ್ಕೊಂದಿಷ್ಟು ಬೆಂಕಿ ಹಚ್ಚಿ ಕೈ ಕಾಸೋಬೇಕಂತ ಏನು ಲೆಕ್ಕ ಹೇಳ್ತಾರೆ ಗೊತ್ತಿಲ್ಲ. ಅವರು ಕೆಂಡಕ್ಕೆ ಕೈ ಕಾಸಿ ಮಲಗು ಕಾಲಕ್ಕೆ ಗಂಡ ಭುಜ ಮಾಡಿ ಬೆಳಗಿದವನಿಗೆ, ಈ ಬಲಗೈ ಅಂತ ಏನದ ಎಡಗಡೆ ಕೆಳಗೆ ಮಾಡಿ ಬಲಗೈ ಮ್ಯಾಗ ನೋಡ್ಕೊಂಡ್ರೆ ಒಳಗೆಲ್ಲ ಏನು ಇವರು ಅದಾವ. ಬಹುತೇಕ ದೇವರು ಒಳಗೆ ಮಿಷನ್ ಇಟ್ಟಾನ. ಭಾಳ ಊಟ ಮಾಡಿ ಬಂದಿರ್ತಕ್ಕಂಥ ಅನ್ನವನ್ನು ಪಚನ ಮಾಡ್ತಕ್ಕಂಥ ಶಕ್ತಿಯಲ್ಲಿ ಇಟ್ಟಾನ, ರಕ್ತ ತಯಾರು ಮಾಡ್ತಕ್ಕಂಥ ಶಕ್ತಿ ಇಟ್ಟಾನ, ರೇತಸ್ ತಯಾರು ಮಾಡ್ತಕ್ಕ ಶಕ್ತಿಯಲ್ಲಿ ಇಟ್ಟಾನ. ಹೊರಗೆ ರಕ್ತ ಪ್ರದರ್ಶಿಸಕ್ಕೆ ಸಾಧ್ಯ ಇಲ್ಲ. ಯಾವ ವಿಜ್ಞಾನಿ ಬಂದರೂ ಕೂಡ ರಕ್ತ ಮಾಡ್ತಕ್ಕಂಥದ್ದನ್ನು ಯಾರು ಕಂಡುಹಿಡಲಿಕ್ಕೆ ಆಗೋದಿಲ್ಲ. ರಕ್ತ ತಪಾಸಣೆ ಮಾಡ್ತಕ್ಕಂಥ ದೇಹ ಅಂತಂದ್ರೆ ಮತ್ತೆ ನಮ್ಮದೇ ದೇಹ, ಇದನ್ನು ಕೊಟ್ಟರೆ ಮತ್ತೆ ಅಂತ ಶರೀರ ಅಂತಕ್ಕಂಥ ದೇವರು ಎಲ್ಲಿ ಕೊಟ್ಟೇ ಇರೋದು. ಅಂತೂ ಒಂದು ಸ್ಮರಣೆ ಅದು.
ನಾವು ಹಂಗೆ ಮಾಡ್ಕೊಂಡು ಅಂತಂದ್ರೆ ವೈದ್ಯರ ಕಸಣೆ ಬೇಡ ಅಂತ ತಿಳ್ಕೊಂಡು ಹೇಳ್ತಾರೆ ಅವರು. ಆ ರೀತಿ ಒಳಗೆ ಇಷ್ಟೆಲ್ಲ ಆರೋಗ್ಯಕ್ಕೆ ನಾವು ತಪ್ಪಿನೋ ನಾವು ಏನು ಬೇಕಾದ್ರೆ ಹಾಕಾಕತ್ತೀವಿ. ಈ ಶರೀರಕ್ಕೆ ಏನು ಬೇಕು ಇದಕ್ಕೆ ಏನು ಬೇಕು ಹಾಕಾಕತ್ತೀವಿ. ನಾವು ಪೆಟ್ರೋಲ್ ಗಾಡಿಗೆ ಡೀಸೆಲ್ ಹಾಕಾಕತ್ತೀವಿ, ಡೀಸೆಲ್ ಗಾಡಿಗೆ ಪೆಟ್ರೋಲ್ ಹಾಕಾಕತ್ತೀವಿ. ಮಾಡಬಾರ್ದು ಮಾಡ್ತೀವಿ, ತಿನ್ನಬಾರ್ದು ತಿಂತೀವಿ, ಕುಡಿಬಾರ್ದು ಕುಡಿತೀವಿ. ಮತ್ತು ಶರೀರ ಹೆಂಗೆ ಇರ್ತೈತೆ ಅದು? ಅದಕ್ಕೆ ನಮ್ಮ ಆರೋಗ್ಯ ನಮ್ಮ ಕೈಯಾಗದ, ಆದರೂ ನೀರು ಹೋಗ್ತಿರ್ತದೆ ಮನುಷ್ಯ. ಅದು ಹೋಗಬಾರ್ದು ಅಂತ ತಿಳ್ಕೊಂಡೇಳಿ ಇವತ್ತು ಮೊದಲಿಗರಾಗಿ ನಮ್ಮ ಅಕ್ಕಿ ಸಾಹೇಬರವರು ದಂಪತಿ ಸಹಿತವಾಗಿ ಇಲ್ಲಿ ಬಂದು ನಮ್ಮ ಶಾಸಕರ ಕಡೆ ಉದ್ಘಾಟನೆ ಮಾಡಿಸಿಕೊಂಡಿರ್ತಕ್ಕಂಥವರಾಗಿ ಅವರು ತಪಾಸಣೆ ಮಾಡಕ್ಕೆ ಪ್ರಾರಂಭವಾಗಿ ಮಹಾರಾಷ್ಟ್ರ ಭಾಳ ಟೈಮ್ ಆಯ್ತು. ಬಹುತೇಕ ತಪಾಸಣೆ ಮಾಡಿಕೊಂಡಿರ್ತಕ್ಕಂಥವ್ರು ಎಲ್ಲರೂ ಹೋಗ್ಬಿಟ್ಟಾರೆ, ಬಹುತೇಕ ಇಲ್ಲ. ಅದಕ್ಕೆ ಜನ ಸ್ವಲ್ಪ ಹೊತ್ತು ಕೂತಿದ್ದಾರೆ. ಆ ರೀತಿಯಾಗಿ ಮೊನ್ನೆ ಬಂದು ಅವ್ರು ಕೇಳ್ಕೊಂಡಾಗ ಅವಶ್ಯವಾಗಿ ಮಾನ್ಯ ಡಾಕ್ಟರ್ ಒಳ್ಳೇದಾಗುತ್ತೆ. ಯಾಕೆ ಈ ಸಮಾಜಮುಖಿ ಕಾರ್ಯಕ್ರಮ ಉಪಕಾರ ಮಾಡ್ಬೇಕು ಮನುಷ್ಯ ಅಂತ ತಿಳ್ಕೊಂಡೇಳಿ ಇದು ಸಮಾಜವಾಗಿರ್ತಕ್ಕಂಥ ಬರೀ ವಿಕಾರ ಮಾಡಿಕೊಂಡು ಸಾಲದು, ನಿಮ್ಮ ಸೇವೆ ಹಳ್ಳಿಗಳು ಕೂಡ ಅದು ಪ್ರಚಾರ ಆಗಲಿ ಅಂತ ತಿಳ್ಕೊಂಡೇಳಿ ಇವತ್ತು ಈ ಕಾರ್ಯಕ್ರಮ ಮಾಡಿಕೊಂಡ ಅದು ಬಹಳ ಒಳ್ಳೆಯ ಸುಸಂದರ್ಭ. ಈ ಕಾರ್ಯಕ್ರಮಕ್ಕೆ ಮತ್ತೆ ದೇವರು ಹೇಳಿದಂಗೆ ನಮ್ಮ ಗೌರಿ ಹುಣ್ಣಿ ಜಾತ್ರೆ ಕಾರ್ಯಕ್ರಮ ತಿಳ್ಕೊಂಡ್ರು ಕೂಡ ಅದಕ್ಕೆಲ್ಲ ನಮ್ಮ ಗ್ರಾಮದ ಮತ್ತು ಮಠದ ಒಂದು ಸಹಾಯ ಅಂತಕ್ಕಂಥದ್ದು ಕೂಡ ಇರ್ತದೆ ಅಂತಕ್ಕಂಥ ಇಲ್ಲಿ ಆಶ್ವಾಸನೆ ಕೂಡ ಹೇಳಿಕೊಡ್ತಾ ಪ್ರತಿಯೊಬ್ಬರಿಗೂ ಇನ್ನೂ ಮಾಡಿಸ್ಕೊಳ್ತಕ್ಕಂಥ ಅಂತಂದ್ರೆ ಉಚಿತವಾಗಿರೋದು ಅವ್ರು ಏನಿಲ್ಲ ಕಳೆದು ಏನಂತ ಹೋಗಲ್ಲ. ನೀವು